ವೀಕ್ಷಕರು, ಬಸವರಾಜ್ ತೊನಗತ್ತಿ ಅವರು ಏನಿದ್ದಾರೆ, ಅವರು ಹೂಡಿಕೆ ತಜ್ಞರು ಕೂಡ, ಅಂದರೆ ಸೆಬಿಯ ನೋಂದಾಯಿತ ಹೂಡಿಕೆ ತಜ್ಞರು. ಈಗ ನಾವು ಅವರ ಬಳಿ ಹೂಡಿಕೆ ಆಪ್ಷನ್ಸ್ಗಳ ಬಗ್ಗೆನೂ ಕೂಡ ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಪಡೋಣ. ಸರ್, ಈಗ ಒಂದು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಈಗ ಶೇರ್ ಮಾರ್ಕೆಟು ಈ ವಾರಿಂದಾಗಿ ಬೀಳ್ತಾ ಇದೆ. ಹೂಡಿಕೆದಾರರಿಗೆ ಒಂದೇ ದಿನ 12 ಲಕ್ಷ ಕೋಟಿ ನಷ್ಟ. ಮತ್ತು ಶೇರ್ ಮಾರ್ಕೆಟು ಈ ಒಂದು ಕಳೆದೊಂದು ದಿನಗಳಲ್ಲಿ 10,000ಗಿಂತ ಜಾಸ್ತಿ ಕೆಳಗಡೆ ಇಳಿದೋಗಿದೆ. ನಿಫ್ಟಿನೂ ಕೆಳಗಡೆ ಇಳಿದೋಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸುದ್ದಿ ಬರ್ತಾ ಇದೆ. ಸಹಜವಾಗೇನೆ ಯಾರು SIP ಮಾಡಿರ್ತಾರೆ, ಯಾರು ಮ್ಯೂಚುವಲ್ ಫಂಡ್ ತೊಗೊಂಡಿರ್ತಾರೆ, ಮತ್ತು ಶೇರ್ ವಹಿವಾಟು ಮಾಡೋರು ಬಿಡಿ, ಅವರು ಡಿಮ್ಯಾಟ್ ಅಕೌಂಟ್ ಮಾಡ್ಕೊಂಡು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವಾಗ ತೆಗಿಬೇಕು, ಯಾವಾಗ ಇದು ಮಾಡಬೇಕು ಅಂತ. ಸಾಮಾನ್ಯ ಜನ, ಸ್ಯಾಲ್ರಿಡ್ ಎಂಪ್ಲಾಯೀಸ್, ಅದರಲ್ಲೂ ಕೂಡ ಯಾರು SIP ಮಾಡಿರ್ತಾರೆ ಮತ್ತು ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡಿರ್ತಾರೆ, ಇಂಥ ಮಾರ್ಕೆಟ್ ಬೀಳೋ ಟೈಮಲ್ಲಿ ಅವ್ರು ಏನು ಮಾಡಿದ್ರೆ ಸೂಕ್ತ ಸರ್ ನಿಮ್ಮ ಪ್ರಕಾರ? ನೋಡಿ, ಒಂದು ನೀವು ದುಡ್ಡು ಹಾಕೋಕ್ಕಿಂತ ಮೊದಲೇ ನಾನು ಯಾಕೆ ಹಾಕ್ತಾ ಇದ್ದೀನಿ, ಯಾವಾಗ ನನಗೆ ದುಡ್ಡು ಬೇಕು ಅನ್ನೋದು ಫಸ್ಟ್ ಕ್ಲಿಯರ್ ಇರಬೇಕು. ಬಹಳಷ್ಟು ಜನ ಇಲ್ಲೇ ಹಳ್ಳಕ್ಕೆ ಬೀಳೋದು. ಏನು ಮಾಡ್ತಾರಂದ್ರೆ, ಸಿಪ್ಪು ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಏನು ನೋಡ್ತಾರಂದ್ರೆ, ಯಾವುದಾದ್ರೂ ಒಂದು ಫಂಡು ಅವ್ರ ಫ್ರೆಂಡು, ಅವ್ರ ರಿಲೇಟಿವ್ಸು ಅಥವಾ ಯಾರಾದರೂ ಹೇಳಿರ್ತಾರೆ ಅಂದ್ಬಿಟ್ಟು ಸುಮ್ಮನೆ ಹೂಡಿಕೆ ಮಾಡ್ತಾರೆ. ಹೂಡಿಕೆ ಮಾಡುವಾಗ ಏನು ಮಾಡ್ತಾರಂದ್ರೆ, ಹಿಂದಿಲ್ ರಿಟರ್ನ್ ನೋಡ್ತಾರೆ. ಒಂದು 25-30% 3 ವರ್ಷದಿಂದ 5 ವರ್ಷದಿಂದ 10 ವರ್ಷದಿಂದ ಬಂದಿದೆ ಅಂದರೆ ನನಗೂ ಅದೇ ರಿಟರ್ನ್ಸ್ ಬರ್ಬೋದು ಅನ್ನುವಂಥ ಒಂದು ಆಸೆಯಿಂದ ಹೂಡಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟು ಅಥವಾ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇರೋದು ಲಾಂಗ್ ಟರ್ಮ್ ಗೋಲ್ಗಳಿಗೆ ಮಾತ್ರ. ನಿಮ್ಮ ದುಡ್ಡು ಏನಾದರೂ ನಿಮಗೆ, ನೀವು ಹೂಡಿಕೆ ಮಾಡಿರುವಂಥ ದುಡ್ಡು 5 ವರ್ಷದ ಒಳಗಡೆ ನಿಮಗೇನಾದರೂ ಬೇಕಾಗಿದೆ ಅಂದರೆ ಯಾವುದೇ ಕಾರಣಕ್ಕೂ ಇಕ್ವಿಟಿ ಮ್ಯೂಚುವಲ್ ಫಂಡು ಅಥವಾ ಸ್ಟಾಕ್ ಮಾರ್ಕೆಟ್ದಲ್ಲಿ ₹1 ಹಾಕಬೇಡಿ. ಸಿಂಪಲ್ ಆಗಿರುವಂಥ ಬ್ಯಾಂಕ್ FD, RD ಮಾಡಿ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿ, ಅಲ್ಲಿ ಸೇಫ್ ಇರುತ್ತೆ ನಿಮ್ಮ ದುಡ್ಡು. ನಿಮ್ಮ ದುಡ್ಡು ಏನಾದರೂ ನಿಮಗೆ 5 ವರ್ಷ 10 ವರ್ಷ 20 ವರ್ಷ ಆದ ನಂತರ ನನಗೆ ದುಡ್ಡು ಬೇಕಾಗಿದೆ ಅನ್ನುವಂಥ ಏನಾದರೂ ಒಂದು ಗುರಿ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ರಿಟೈರ್ಮೆಂಟ್ ಆಗ್ಬೋದು, ಮಕ್ಕಳ ಎಜುಕೇಷನ್ ಆಗ್ಬೋದು, ಅಥವಾ ಇನ್ನೂ ಒಂದು 10 ವರ್ಷ ಬಿಟ್ಟು ಮಕ್ಕಳ ಮದುವೆ ಮಾಡ್ಬೋದು, ಮನೆ ತೊಗೊಳ್ಳೋದು, ಇಂಥ ಗುರಿಗಳಿಗೇನಿದೆಯಲ್ಲ ಅಂಥ ಗುರಿಗಳಿಗೆ ನೀವು ಲಾಂಗ್ ಟರ್ಮ್ದಲ್ಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ದಲ್ಲಿ ಹೂಡಿಕೆ ಮಾಡ್ಬೋದು. ಹೂಡಿಕೆ ಮಾಡಿದೆ ಅಂದ ತಕ್ಷಣ ಇಂಥ ವಾರು ಅಥವಾ ಈ ಮಾರ್ಕೆಟ್ ಕ್ರ್ಯಾಶ್ ಆಗೋದು ಸರ್ವೇ ಸಾಮಾನ್ಯ. ನೀವು ಲಾಸ್ಟ್ 100 years ಹಿಸ್ಟ್ರಿ ತೆಗೆದು ನೋಡಿ. ಇಂಡಿಯನ್ ಮಾರ್ಕೆಟ್ ಕಂಟೆಸ್ಟಿಗಲ್ಲ, ಯಾಕಂದರೆ ಇಂಡಿಯನ್ ಮಾರ್ಕೆಟ್ದಲ್ಲಿ ನಮ್ಮ ಹಿಸ್ಟ್ರಿ ಇರೋದು 25-30 ವರ್ಷದ ಮಾತ್ರ. ನಾವು USA ಅಥವಾ ಇಂಥ ದೊಡ್ಡ ದೊಡ್ಡ ಡೆವಲಪ್ಡ್ ಕಂಟ್ರೀಸು ಹಿಸ್ಟಾರಿಕಲ್ ಒಂದು ಮಾರ್ಕೆಟ್ ಕ್ರ್ಯಾಶಸ್ಸನ್ನು ನಾವು ಗಮನಿಸಿದರೆ ಆನ್ ಏನ್ ಎವರೇಜು 4-5 ವರ್ಷಕ್ಕೊಂದು ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. ಅಂದರೆ ಒಂದು 25-30 ಮಾರ್ಕೆಟ್ ಕ್ರ್ಯಾಶ್ ಆಗಿವೆ ಹಿಸ್ಟ್ರಿಯಲ್ಲಿ ಲಾಸ್ಟ್ 100 yearsಲ್ಲಿ. ಸೊ ಅದು ಆನ್ ಏನ್ ಎವರೇಜು 4-5 ವರ್ಷಕ್ಕೊಂದು ಮಾರ್ಕೆಟ್ ಕ್ರ್ಯಾಶ್ ಆದಂಗೆ ಆಯಿತು. ನಂತರ ಎಷ್ಟು ಬಿದ್ದಿದೆ ಅನ್ನೋದಕ್ಕೆ, ಈಗ ಬಿದ್ದಿರೋದಕ್ಕೆ ಅಥವಾ ನಮ್ಮ ಕೋವಿಡ್ದಲ್ಲಿ ನಾವು ಮಾರ್ಕೆಟ್ ಕ್ರ್ಯಾಶ್ ಆಗಿರೋದನ್ನೇ ನಾವು ದೊಡ್ಡದಂತ ತಿಳ್ಕೊತಾ ಇದ್ದೀವಿ. ಬಟ್ ನಿಮಗೆ ಗ್ರೇಟ್ ಡಿಪ್ರೆಷನ್ ಟೈಮ್ದಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 10 years. ಯಾವ ಇಯರ್ ಸರ್? 2008 1916 1921ದಲ್ಲಿ ಮಾರ್ಕೆಟ್ ವಾಸ್ ಡೌನ್ ಬೈ ಆಲ್ಮೋಸ್ಟ್ ಮೋರ್ ದೆನ್, ಅಂದರೆ ಒಂದು 80% ವರೆಗೆ ಡೌನ್ ಹೋಗಿ, ವರ್ಲ್ಡ್ ವಾರ್ ಟೈಮ್ದಲ್ಲಿ ಏನಾಗಿತ್ತು ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ 10 years ಮಾರ್ಕೆಟ್ ಐದರ್ ನೆಗೆಟಿವ್ ಆರ್ ಅದೇ ವೇಗದಲ್ಲಿತ್ತು, ಅಪ್ಪೆ ಆಗಿದ್ದಿಲ್ಲ. ನಂತರ ಸೆಕೆಂಡ್ ಬಿಗ್ಗೆಸ್ಟ್ ಮಾರ್ಕೆಟ್ ಕ್ರ್ಯಾಶ್ ಅಂದರೆ 2007ದಲ್ಲಿ ನಿಫ್ಟಿ ವಾಸ್ ಡೌನ್ ಬೈ ಆಲ್ಮೋಸ್ಟ್ 60%. ಸೊ ಇಂತಹ ಕ್ರ್ಯಾಶಸ್ ಯಾವಾಗ ಬರುತ್ತೆ, ಎಂದು ಬರುತ್ತೆ ಅನ್ನೋದು ನನಗೆ ಯಾರಿಗೂ ಗೊತ್ತಿರಲ್ಲ, ದೇವ್ರಿಗೂ ಗೊತ್ತಿಲ್ಲ. ಈ ಫಾರ್ ಎಕ್ಸಾಂಪಲ್ ಈ ಇರಾನು ಮತ್ತು ಇಸ್ರೇಲು ಮತ್ತು USA ವಾರು ನಮ್ಗೆ ಬರುತ್ತೆ, ಇದರಿಂದ ಮಾರ್ಕೆಟ್ ಎಷ್ಟು ಕುಸಿತ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ಯಾವಾಗ ಕುಸಿತ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಎಂದು ಬರುತ್ತೆ ಅನ್ನೋದು ಗೊತ್ತಿಲ್ಲ ಅಂದಾಗ ನಮ್ಮ ಹತ್ರ ಇರುವಂಥ ಒಂದೇ ಉಪಾಯ ಅಂದರೆ, ಒಂದು ಲಾಂಗ್ ಟರ್ಮ್ ಇದ್ರೆ ಮಾತ್ರ ಹೂಡಿಕೆ ಮಾಡೋದು. ಎರಡನೇದು, ಎಲ್ಲ ದುಡ್ಡನ್ನು ರಿಟರ್ನ್ಸ್ ಹೆಚ್ಚಿಗೆ ಬರುತ್ತೆ ಅಂದ್ಬಿಟ್ಟು ಎಲ್ಲ ದುಡ್ಡನ್ನು ಹೋಗ್ಬಿಟ್ಟು ಇಕ್ವಿಟಿ ಮ್ಯೂಚುವಲ್ ಫಂಡ್ದಲ್ಲಿ ಹಾಕೋದು ತಪ್ಪು. ಒಂದಿಷ್ಟು ಅಮೌಂಟನ್ನು ಸೇಫ್ಟಿ ಕಡೆ ಹಾಕಬೇಕು, ಒಂದಿಷ್ಟು ಅಮೌಂಟನ್ನು ಬೇಕಾದ್ರೆ ನೀವು ಗೋಲ್ಡ್ ಆ್ಯಂಡ್ ಸಿಲ್ವರ್ ETF ಫಂಡ್ ಆಫ್ ಫಂಡು ಅಂಥದ್ರಲ್ಲಿ ಹಾಕಿ, ರಿಮೈನಿಂಗ್ ಅಮೌಂಟನ್ನು ಮೇಜರ್ ಆಗಿ ನೀವು ಇಕ್ವಿಟಿ ಮಾರ್ಕೆಟ್ದಲ್ಲಿ ಹಾಕಬೇಕು. ಸೊ ಯಾವಾಗ ನಾವು ತಪ್ಪು ಮಾಡ್ತೀವಿ ಅಂದರೆ, ನನಗೆ ಇನ್ನೊಂದು 3-4 ವರ್ಷಕ್ಕೆ ದುಡ್ಡು ಬೇಕಾಗಿದೆ, ಏನೋ ಒಂದು 25-30% ರಿಟರ್ನ್ ಬರುತ್ತೆ ಅಂದ್ಬಿಟ್ಟು ನಾನು ಇವತ್ತು ಹಾಕಿದ್ದೀನಿ ದುಡ್ಡು, ನಾಳೆ 10-20% ಮಾರ್ಕೆಟ್ ಕ್ರ್ಯಾಶ್ ಆದರೆ ಪ್ಯಾನಿಕ್ ಆಗಿಬಿಡ್ತಾರೆ. ಪ್ಯಾನಿಕ್ ಆಗಿಬಿಟ್ಟು ಆ ಅನ್ರಿಯಲೈಸ್ಡ್ ಗೇನ್ ಅಂತಿರ್ತೀವಿ, ಅಂದರೆ ಅಲ್ಲಿ ಏನು ಲಾಸ್ ತೋರಿಸ್ತಾ ಇರುತ್ತಲ್ಲ ಅದು ನಮಗೆ ನಿಜವಾದ ಲಾಸ್ ಇರಲ್ಲ. ಯಾವಾಗ ನಿಜವಾದ ಲಾಸ್ ಆಗುತ್ತೆ ಅಂದರೆ ಅದನ್ನು ಸೆಲ್ ಮಾಡಿಬಿಟ್ಟು ನಾವು ಹೊರಗಡೆ ಏನು ಬರ್ತೀವಲ್ಲ ಅವಾಗ ನಿಜವಾದ ಲಾಸ್ ಆಗುತ್ತೆ. ಸೊ ಅನ್ರಿಯಲೈಸ್ ಲಾಸನ್ನು ನಾವು ರಿಯಲೈಸ್ ಲಾಸ್ ಮಾಡ್ಕೊಂಡ್ಬಿಟ್ಟು ಅಯ್ಯೋ ಸ್ಟಾಕ್ ಮಾರ್ಕೆಟ್ ಬೇಡವೇ ಬೇಡ ಅಂದ್ಬಿಟ್ಟು ಮತ್ತೆ ಬ್ಯಾಂಕ್ FDಗಳ ಕಡೆ ಹೋಗ್ತೀವಿ. ಇದು ತಪ್ಪು. ನಮಗೊಂದು ಕ್ಲಾರಿಟಿ ಇದ್ದು ಡೈವರ್ಸಿಫಿಕೇಶನ್ ಮಾಡಿದರೆ ಇಕ್ವಿಟಿ ಮಾರ್ಕೆಟ್ ಎಷ್ಟೇ ಮಾರ್ಕೆಟ್ ಕ್ರ್ಯಾಶ್ ಆದರೂ ಕೂಡ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಕ್ಕೆ ಬಯಸ್ತೀನಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ.
ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.